ಗೈಸ್, ವೆಲ್ಕಮ್ ಬ್ಯಾಕ್ ಟು ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್. ರೀತಿಯ ಒಂದು ಹೋಮ್ ಸ್ಕೂಲಿಂಗ್ ಯಾವ ರೀತಿ ಇರುತ್ತೆ ದಿನಾಗ್ಲೂ ಅಂತ. ಇಟ್ ಇಸ್ ಡೆಫಿನೆಟ್ಲಿ ನಾಟ್ ಲೈಕ್ ಸ್ಟ್ರಕ್ಚರ್ಡ್ ಕೂತ್ಕೊಂಡು ಕಲಿಸೋ ರೀತಿ ಇರೋದಿಲ್ಲ ನನ್ನ ಒಂದು ಹೋಮ್ ಸ್ಕೂಲಿಂಗ್ ಅದಿತಿಗೆ ನಡೆಯೋದು. ಇವಾಗ ಆಲ್ರೆಡಿ 11:30 12 ಆಗ್ತಾ ಬರ್ತಾ ಇದೆ. ಇಷ್ಟು ಟೈಮ್ವರೆಗೂ ಅದಿತಿ ಸೆಲ್ಫ್ ಪ್ಲೇ ಮಾಡ್ತಾಯಿದ್ರು. ಅವ್ರ ಪಾಡಿಗೆ ಅವ್ರು ಆಟ ಆಡ್ತಿದ್ರು. ನಾನು ಸ್ನಾನಕ್ಕೆ ಹೋದಾಗ ಲಿಟಲ್ ಜೊತೆ ಆಟ ಆಡ್ತಿದ್ರು. ಆ್ಯಂಡ್ ಪ್ರತಿದಿನ ಅದಿತಿಗೆ ನಾನು ಏನೇನು ಮಾಡಿಸ್ಬೇಕು ಅಂತ ಒಂದು ಪ್ಲ್ಯಾನ್ನ ಇಟ್ಕೊಂಡಿರ್ತೀನಿ. ಯಾವ ರೀತಿ ಪ್ಲ್ಯಾನ್ ಅಂತಂದರೆ, ಮೋಸ್ಟ್ ಪ್ರಾಬಬಲಿ ಪ್ರತಿದಿನ ಅದಿತಿಗೆ ನಾನು ಸೆಲ್ಫ್ ಪ್ಲೇಗೆ ಟೈಮ್ ಕೊಡ್ತೀನಿ. ಆ್ಯಂಡ್ ಆಲ್ಸೋ ಪ್ರೀ ರೈಟಿಂಗ್ ಸ್ಕಿಲ್ಸ್, ಪೆನ್ಸಿಲ್ ಹಿಡಿಯೋದಕ್ಕಿಂತ ಮುಂಚೆ ಕೆಲವು ಆ್ಯಕ್ಟಿವಿಟೀಸ್ ಲೈಕ್ ಸಿಸರ್ ಸ್ಕಿಲ್ಗೆ ನಾನು ಕ್ಲೇನ ಕೊಡ್ತೀನಿ, ಅಂತಂದರೆ ಪ್ಲೇ ಡೋನ ಕೊಡ್ತೀನಿ. ಅದಾದಮೇಲೆ ಕಲರಿಂಗ್ ಮಾಡಿಸ್ತೀನಿ. ಆ್ಯಂಡ್ ಪ್ರತಿದಿನ ಒಂದೊಂದು ರೀತಿ ಇರುತ್ತೆ. ಈಗ ಕ್ಲೇ ಕೊಟ್ಟಿರೋದ್ರಿಂದ, ಕ್ಲೇ ಈ ಒಂದು ಟ್ರೇಯಲ್ಲಿ ಇರೋದ್ರಿಂದ ಈ ರೀತಿ ಒಂದು ರೋಲಿಂಗ್ ಪಿನ್ ಸಹ ಇಟ್ಟಿರ್ತೀನಿ. ವಾಟ್ ಎವರ್ ಶಿ ವಾಂಟ್ಸ್ ಶಿಲ್ ಪ್ಲೇ. ಆ್ಯಂಡ್ ಜೊತೆಗೆ ಈ ರೀತಿ ಬೋರ್ಡ್ ಸಹ ಸ್ಟಕ್ ಮಾಡಿಬಿಟ್ಟಿದ್ದೀನಿ. ಶಿಲ್ ಬಿ ರಿಸೈಟಿಂಗ್ ಆಲ್ಫಬೆಟ್ಸ್. ಆ್ಯಂಡ್ ನಾಟ್ ಓನ್ಲಿ ತುಂಬ ಜನಕ್ಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನು ಅಂತಂದರೆ, ಹೋಮ್ ಸ್ಕೂಲಿಂಗ್ ಇಸ್ ಓನ್ಲಿ ಅಬೌಟ್ ABCD ನಂಬರ್ಸ್ ಕಾನ್ಸೆಪ್ಟ್ ಅಂತ. ನನ್ನ ಹೋಮ್ ಸ್ಕೂಲಿಂಗ್ ಅಪ್ರೋಚ್ ತುಂಬ ವಿಭಿನ್ನವಾಗಿದೆ. ವಿಭಿನ್ನ ಅನ್ನೋದಕ್ಕಿಂತ ಹೋಲಿಸ್ಟಿಕ್ ಡೆವಲಪ್ಮೆಂಟಲ್ಲಿ ಇವತ್ತಿಂದ 30 days ಚಾಲೆಂಜಲ್ಲಿ ಯಾವ ರೀತಿ ಇರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಪ್ರತಿದಿನಾನು ಇಟ್ ವಿಲ್ ಬಿ ಅ ವೆರಿ ಡಿಫ್ರೆಂಟ್ ಡೇಸ್ ಆಗಿರುತ್ತೆ. ಆ್ಯಂಡ್ ಒಂದೊಂದು ದಿನ ಏನೂ ಮಾಡೋದಕ್ಕಾಗೋದಿಲ್ಲ. ಕಲಿಕೆ ಅನ್ನೋದು ಇಟ್ ವಿಲ್ ನಾಟ್ ಹ್ಯಾಪನ್ ಓನ್ಲಿ ವೆನ್ ಚೈಲ್ಡ್ ಇಸ್ ಸಿಟ್ಟಿಂಗ್. ಎಲ್ಲ ಕಡೆನೂ ಕಲಿಕೆ ಆಗ್ತಾ ಇರುತ್ತೆ. ಇವಾಗ ಊಟ ಆಗಿದ ತಕ್ಷಣ ಅದಿತಿಗೆ ನಾನು ಏನು ಮಾಡ್ತೀನಿ ಅಂತಂದರೆ, ಭಗವದ್ಗೀತೆನ ಏಳಿಸ್ಬಿಟ್ಟು ಮಲಗಿಸ್ತೀನಿ. ಆ್ಯಂಡ್ ಅದನ್ನು ರಿಸೈಟ್ ಮಾಡಿಸಿ ಹನುಮಾನ್ ಚಾಲೀಸ ಕೇಳಿಸ್ಕೊಂಡು ಮಲ್ಕೊಡ್ತಾರೆ. ಪ್ರತಿದಿನ ಸ್ಟೋರಿ ಟೆಲ್ಲಿಂಗ್ ಎಲ್ಲ ಇರುತ್ತೆ. ತುಂಬ ಒಂದು ಶಾರ್ಟ್ ಆ್ಯಂಡ್ ಕ್ರಿಸ್ಪ್ ಆಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ರೀತಿ ಪ್ಲ್ಯಾನ್ ಮಾಡ್ಬೋದು ಮಕ್ಕಳಿಗೆ ನಾವು ಹೋಮ್ ಸ್ಕೂಲಿಂಗ್ ಅಂತ. ಸೊ ಸ್ಟೇ ಟ್ಯೂನ್. ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇದು ಡೆಫಿನೆಟ್ಲಿ ಇಟ್ ವಿಲ್ ಬಿ ಲೈಕ್ ಅನ್ಫಿಲ್ಟರ್ಡ್ ಓನ್ಲಿ. ಯಾವುದೇ ರೀತಿ ಫಿಲ್ಟರ್ ಮಾಡಿ ಏನೂ ತೋರಿಸೋದಿಲ್ಲ. ಇಟ್ ವಿಲ್ ಬಿ ಅನ್ಫಿಲ್ಟರ್ಡ್. ಆ್ಯಂಡ್ ಅದಿತಿ, ಇವಾಗ ನಾವು ಊಟ ಮಾಡಿ ಭಗವದ್ಗೀತೆ ಹೇಳಿ ಮಲ್ಕೊಳ್ಳೋದು. ಓಕೆ ಓಕೆ, thank you. Lots of love. Stay tuned. ಕುಡಿ, ಅಲ್ಲಿ ಹಾಕೋಕ್ಕಾಗಲ್ಲ. ಕುಡಿ ಬೇಗ, ನನಗೆ ಇದು ಕೊಡಪ್ಪ. ಕುಡಿ. ಕೊಡುವ. ನೆಕ್ಸ್ಟ್ ಕೊಡು ಪಪ್ಪು. ಹೋಲ್ಡ್ ಮಾಡಿ. ಟ್ವಿಸ್ಟ್. ರೈಟ್, ನಿಮಿಷ. ಟ್ವಿಸ್ಟ್. ಮೇಡಮ್, ನಾನೇ ಬರ್ತೀನಿ ಬಿಡಿ. ಸಾಕು ಅನಿಸುತ್ತೆ. ಲೆಟ್ ಮಿ ಚೆಕ್ ಒನ್ಸ್. ಬಂದಿದೆಯಾ ನೋಡ್ತೀನಿ. ಹಾಂ, ದಿಸ್ ಇಸ್ ಫೈನ್, ಥ್ಯಾಂಕ್ ಯು. ಬಿಡಿ ಬಿಡಿ, ಅದು ಕಲರ್ ಆಗಿಬಿಡುತ್ತೆ. ಕೈ ಕಲರ್ ಆಗಿ. ಪೆನ್ಸಿಲ್ ಅಲ್ಲ ಅದು, ಲಿಪ್ ಕ್ರೇಯಾನ್. ಬಿಡಿ. ಲಿಪ್ ಲೈನರು. ಪೆನ್ಸಿಲ್ ಕೊಡಲ ನಿಮಗೆ? ಮಮ್ಮ, ಎಲ್ಲೋದ್ರು ನಿಮ್ಗೆ ಕೂದಲು? ಎಲ್ಲೋದ್ರು ನಂದೇ ಕೂದಲು ಪಾಪ. ಅದು ಅವಾಗಲೇ ಕೆಳಗಡೆ ಬೀಳಿಸಿದ್ರ ಅನ್ಸುತ್ತೆ. ನಾನು ತಲೆಗೆ ಸ್ನಾನ ಮಾಡಿದ್ದೀನಲ್ಲ, ಸೊ ಐ ಆಮ್ ಜಸ್ಟ್ ಪ್ಲಕ್ಕಿಂಗ್ ಔಟ್. ಟೇಕ್. ಇನ್ನೊಂದು ಐತೆ. ಇಲ್ಲ, ಯು ವಾಂಟ್ ಟು ಕಟ್ ಆರ್ ಯು ವಾಂಟ್ ಅ ರೋಲ್? ವಿಚ್ ಒನ್ ಡು ಯು ವಾಂಟ್ ಟು ಡೂ? ರೋಲ್. ರೋಲ್? ಓಕೆ. ರೋಲ್ ಇದ್ರ ಮೇಲೆ ಮಾಡ್ತೀರಾ? ಸ್ವಲ್ಪ ಕೂಲು ಇದ್ದೇ ಐತೆ. ಇಲ್ಲ ಪಾಪು, ಎಲ್ಲ ಪ್ಲಕ್ ಮಾಡಿದ್ದೀನಿ.
ಇವಾಗ ಅದಿತಿ ವಿಲ್ ಬ್ರೇಕ್, ಓಕೆನಾ? ಕುಟ್ಟಿ ಅಲ್ಲಿ. ಹಾಂ, ವೇಟ್ ಹಾಕಿ, ಒಳಗಡೆ ಹಾಕಿ. ಎರಡು ಕೈ ಯೂಸ್ ಮಾಡಿ. ನಾನು ಎತ್ತಾಕ್ತೀನಿ ಬಿಡಿ. ಆ ರೀತಿ ಮಾಡಂಗಿಲ್ಲ. ವೇಟಿಂಗ್ ಟೈಮ್. ಬೀಟ್ ಮಾಡಿ ಇಟ್ಕೊಡಿ ನಿಮಿಷ, ನಿಧಾನ. ವೇಟಿಂಗ್ ಟೈಮ್. ಸಾಲ್ಟು. Some pepper. Mix. ಆಯ್ತಾ ಮಿಕ್ಸು? ಮಾಡ್ತೀರಾ? ಕೇರ್ಫುಲ್. ಎಂತ ತುಪ್ಪ ಇದು? ಕೈ ಸುತ್ತ? ಉಪ್ಪೆಲ್ಲ ಅವಾಗಲೇ ಹಾಕಿದೈತಿ. ವೆರಿ ಗುಡ್. ಇನ್ನೊಂದ್ಸಲ ಮಾಡೋಣ. ನೀವೇ ಮಾಡ್ಬೇಕು, ಓಕೆನಾ? ಟರ್ನ್. ಯು ಓನ್ಲಿ ಹ್ಯಾವ್ ಟು ಟರ್ನ್. ವೇಟ್, ನಾನು ಎತ್ಕೊಡ್ತೀನಿ. ಯು ಹ್ಯಾವ್ ಟು ಟರ್ನ್. ಹಾಂ, ವೆರಿ ಗುಡ್ ಯಾರ್, ಸೂಪರ್. ಅದಿತಿ ಪ್ರಿಪೇರ್ ಮಾಡಿದ್ದ ಆಮ್ಲೆಟ್ ಅದಿತಿನೇ ತಿಂತಾ ಇದ್ದಾರೆ ಅಲ್ಲ? ಚೆನ್ನಾಗಿ ಆಗಿದೆಯಾ? ಉಪ್ಪೆಲ್ಲ ಕರೆಕ್ಟ್ ಆಗಿದೆಯಾ? ಓಕೆ. ಸೊ ಕಂಪ್ಲೀಟ್ ಫುಲ್ಲು ಹಾಕಿದ್ದೀನಿ ಕಣೋ, ಕರೆಕ್ಟ್ ಆಗಿದೆ. ಎಲ್ಲ ಲೆಟ್ ಮೀ ಟೇಸ್ಟ್, ಗಿವ್ ಮಿ. ಸೊ ಕಂಪ್ಲೀಟ್ ಫುಲ್ಲು ಅವ್ರು ತಿನ್ನಲ್ಲ, ಒಂದು ಸ್ವಲ್ಪ ಬಿಡ್ತಾರೆ. ಬಟ್ ಐ ಮೇಕ್ ಶ್ಯೂರ್ ಸೆಲ್ಫ್ ಈಟಿಂಗ್. ಕರೆಕ್ಟಾಗಿದೆ ಮಮ್ಮಿ, ಸಾಕು. ಎಲ್ಲಿ ಪಿ ಮಾಡಿದ ಕಡೆನೇ ಹಾಕಿದ್ರಾ? ಕರೆಕ್ಟಾಗಿ ಹಾಕಿದ್ದೀರಾ? ಇನ್ನೊಂದು ಸ್ವಲ್ಪ ಹಾಕ್ಬೇಕಾ? ಕರೆಕ್ಟಾಗಿ ಹಾಕಿದ್ದೀರಾ? ಡನ್. ಗುಡ್ ಜಾಬ್. ಲೋಫೈ. ಯಾವ ಕಲರ್ ಇದೆ ಕಾಗೆ? ಬ್ಲ್ಯಾಕ್ ಕಲರ್. ಬ್ಲ್ಯಾಕ್ ಕಲರ್ ಕನ್ನಡದಲ್ಲಿ ಏನಂತಾರೆ? ಕಪ್ಪು. ಕಪ್ಪು ಬಣ್ಣ. ಎಂತ್ರ ಮೇಲೆ ಕೂತಿದೆ ಕಾಗೆ? ಅದು ಟ್ಯಾಂಕ್ ಮೇಲೆ ಏನೋ ಕೂತಿದೆ. ಏನ್ ಮಾಡ್ತಿದೆ ಕಾಗೆ? ಹೌದಾ? ಹೆಂಗ್ ಕೂತಿದೆ? ಹಂಗ್ ಕೂತಿದ್ಯಾ? ಓಕೆ. ಸೊ ಕಾಗೆ ಕಪ್ಪು ಬಣ್ಣ. ಕಾಗೆ ಹೆಂಗ್ ಸೌಂಡ್ ಮಾಡುತ್ತೆ? ಕಾಗೆಗೆ ಎಷ್ಟು ಕಾಲು ಇರತ್ತೆ? 10 ಕಾಲು. 2 ಕಾಲು. ಇದೊಂದು ಕೈ ಇರಲ್ಲ ಕಾಗೆಗೆ, ಬರೀ ಕಾಲ್ ಮಾತ್ರ ಇರುತ್ತೆ. 2 ಕಾಲು ಇರುತ್ತೆ ಅಷ್ಟೇ. ಏನಕ್ಕೆ ಕೈ ಇಡಲ್ಲ ಕಾಗೆಗೆ? ಪಕ್ಷಿಗಳಿಗೆ ಕೈ ಇರಲ್ಲ, ಬರೀ ನೋಡಿ. ಇನ್ನೊಂದು ಕಾಗೆ ಬಂದು ಕುತ್ಕೊಂತು ಮಗ್ನೆ. ಚಿನಿ, ಇನ್ನೊಂದು ಕಾಗೆ ಬಂದು ಕುತ್ಕೊಂಡಿದೆ ಇವಾಗ. 2 ಕಾಗೆ. ಯು ಆರ್ ಸೀಯಿಂಗ್ ಹೌ ಮೆನಿ ಕಾಗೆ? ಇನ್ನೊಂದು ಕಾಗೆ ಅಲ್ಲೇ ಅದ್ರ ಪಕ್ಕನೇ ಕುತ್ಕೊಂಡಿದೆ ನೋಡಿ, ಅವ್ರ ಪಕ್ಕನೇ ಕುತ್ಕೊಂಡಿದೆ. 2 ಕಾಗೆ. 1 2. ಸಮವೇತ ಯುಯುತ್ಸವಃ. ಮಾಮಕ ಪಾಂಡವಶ್ಚೈವ ಕೂರ್ವತ ಪಪ್ಪ. ಅಕ್ಕಗೆ
ಅದಕ್ಕೆ ಪೂರ್ವತ ಅಂತಾರೆ. ಅದು ಹೇಳುವಾಗ ನಿಮಗೆ ಪೂರ್ವತ ಅಂತ ಕೇಳಿಸಿದೆ, ಬಟ್ ಇಟ್ಸ್ ಕಿಮಕೂರ್ವತ ಸಂಜಯ. ಸಂಜಯ ಉವಾಚ ದೃಷ್ಟ್ವಾತು ಪಾರ್ವತ ಸಂಜಯ ದೃಷ್ಟ್ವಾತು ದೃಶ್ವಾತು ಪಾಂಡವಾನೇಕಂ ಯೂರಂ ಚಂದ್ರಜ್ಯೋಧನಸ್ತಡ ಆಚಾರ್ಯಮುಪಸಂಗಮ್ಯ ರಾಜಾವಚನಮರ್ಭವೀತ್. ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚ ಮುಂ ವ್ಯೂಢಾಂ ದ್ರುಪದಪುತ್ರೇಣ ತವ ಶಿಷ್ಯೇಣ ಧೀಮತ ಅತ್ರ ಶೂರ. ಅತ್ತ ಶೂರಮಯೇಶ್ ವಾಜಃ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಜಶ್ಚ ದ್ರುಪದಶ್ಚ ಮಹಾರಥಃ ಯೋಧಿತಿ ಗಂಗಮ್ಮ ತತ್ತಿರಲವಳ ಕಂದಮ್ಮ ಮಗುವಿಗೆ ಆತಕ್ಕೆ ಇಲ್ಲಮ್ಮ ಇಲ್ಲಮ್ಮ ಮನೆಯಲ್ಲಿ ಬೇರೆ ಯಾರಿಲ್ಲ, ಮಗುವಿಗೆ ಯಾರು ಇಲ್ಲ. ತೊಟ್ಟಿಲ ಬಳಿಯೇ ಕಾವಲಿರು ತೊಟ್ಟಿಲ ಬಲ್ಲಿಯೇ ಕಾವಲಿಡು ಒಳಗಡೆಲ್ಲೂ ಹೋಗದಿರು. ದೂರ ಕೂತ್ಕೊಂಡು ಕೈ ಅಥವಾ ಕೇಳಿಸಿ ಮುಂಗುಸಿ ಬಾಗಿಲ ಬಳಿ ಬರಲು ಬೋಯೊಳಿಡು ತದ ಕಲೆ ಇಡಲೆ. ದೂರ ಕೂತ್ಕೊಂಡು ಹೇಳ್ಬೇಕು ಪಾಪ. ಗಾಳಿ ಬೆಚ್ಚುತ ಗಂಗೆಯು ನೋಡಿದಳು ಬೆಚ್ಚುತ ಗಂಗೆಯು ನೋಡಿದಳು. In. Jump inside. Jump outside. Back. Back jump. Back jump. Front jump. Sit down. Sit inside. Yes. Stand outside. Stand out. ಅನಂತಮೂರ್ತಿ ಎಂಟು ಮೇಲೆ ಹೋಗುತ್ತೆ, ಅಳಿ ಮೇಲೆ ಹೋಗುತ್ತೆ. ಬೃಂದಾವನ ಯು ಆರ್ ಅನಂತಮೂರ್ತಿ. ಬೃಂದಾವನ ಮೇಲೆ ಹೋಗುತ್ತೆ, ಯು ಆರ್ ಅನಂತಮೂರ್ತಿ. ಯು ಆರ್ ಅನಂತಮೂರ್ತಿ. ದಡಾ ಬೇಂದ್ರೆ, ಶಿವರಾಮ್ ಕಾರಂತ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಕುವೆಂಪು, ವಿಕ್ರು ಗೋಕಾಕ್, ಚಂದ್ರಶೇಖರ ಕಂಬಾರ. ಗುಡ್ ಜಾಬ್. ನೂರ್ಜನ್. ನೀನೇ ಹೇಳ್ಬೇಕು. ನೂರ್ಜನ್. ರಜಿಯಾ ಸುಲ್ತಾನ. ವೆರಿ ಗುಡ್. ಪನ್ನದಯ್ಯ. ಇದು ಟೈಗರ. ಅದು ಟೈಗರ್. ಲಯನ್. ಲಯನ್. ಲೆಪರ್ಡ್. ಕ್ಯಾನ್ ಯು ಪಾಯಿಂಟ್ ಪ್ಲೀಸ್? ಲೆಪರ್ಡ್. ಏನದು? ಡೀರ್. ಬೇರ್. ವಿ ಆರ್ ಎಂಡಿಂಗ್ ಡೇ. ಅದಿತಿಗೆ ಸೆಲೆಕ್ಟ್ ಮಾಡ್ಕೊಂಡಿರೋ ಬುಕ್ಕು ಒಂದು ಮಾವಿನ ಹಕ್ಕಿಗಳು ಕನ್ನಡ, ಅದು ಇನ್ನೊಂದು ಇಂಗ್ಲಿಷ್ ಬ್ಯುಸಿ ಆ್ಯಂಟ್ಸ್. ಬ್ಯುಸಿ ಆ್ಯಂಟಲ್ಲಿ ಯಾವುದೇ ರೀತಿ ವರ್ಡಿಂಗ್ಸ್ ಇಲ್ಲ, ಜಸ್ಟ್ ಪಿಕ್ಚರ್ ರೀಡಿಂಗ್ ಅಷ್ಟೇ, ಲೈಕ್ ದಿಸ್. ಸೊ ಇಮ್ಯಾಜಿನೇಷನ್ಗೆ ಇದನ್ನು ವರ್ಕ್ ಮಾಡ್ತೀನಿ. ಆ್ಯಂಡ್ ಇದು ಕನ್ನಡ ಬುಕ್ ಅಂತೂ ತುಂಬ ಚೆನ್ನಾಗಿದೆ, ಮಾವಿನ ಹಕ್ಕಿಗಳು. ಲೆಟ್ಸ್ ರೀಡ್. ಯಾವುದನ್ನು ಫಸ್ಟ್ ಓದೋಣ ಅದಿತಿ? ಮಾವಿನ ಬ್ಯುಸಿ ಆ್ಯಂಟ್ಸ್. ಓಕೆ. ಬ್ಯುಸಿ ಆ್ಯಂಟ್ಸ್. ಆ್ಯಂಟ್ಸ್ ಅಂದರೆ ಹುಳ. ಆ್ಯಂಟ್ ಅಂದರೆ ಯಾವುದು? ಆ್ಯಂಟ್. ಆ್ಯಂಟ್ ಅಂದರೆ ಇನ್ಸೆಕ್ಟ್ಸ್. ಇರುವೆ. ಇರುವೆ. ಇರುವೆ ಅಂದರೆ ಆ್ಯಂಟ್.
ಒನ್ ಡೇ ದ ಆ್ಯಂಟ್ ವಾಸ್ ಗೋಯಿಂಗ್. ಒನ್ ಡೇ ಆ್ಯಂಟ್ ಹೋಗ್ತಾ ಇರುತ್ತೆ. ಆ್ಯಂಟ್ ಹೆಸರು ಟಿಮ್ಮಿ ಮತ್ತು ನಿಮ್ಮಿ. ಟಿಮ್ಮಿ ನಿಮ್ಮಿ ಯಾವುದೋ ಒಂದು ಬೆಲ್ಲದ ಪೀಸ್ ನೋಡುತ್ತೆ. ಸೊ ಬೆಲ್ಲದ ಪೀಸ್ ನೋಡಿಬಿಟ್ಟು ಕ್ಯಾಚ್ ಮಾಡ್ಕೊಂಡು ಬಿಡುತ್ತೆ. ಟಿಮ್ಮಿ ನಿಮ್ಮಿ ಇಬ್ಬರು ಫಾಸ್ಟ್ ಆಗ್ಬಿಟ್ಟು ಅಂತ ನೋಡ್ಬಿಟ್ಟು ಏನು ಎತ್ಕೊಳ್ತಾರೆ? ಬೆಲ್ಲ ಬೆಲ್ಲ. ಇವಾಗ ಏನಾಗುತ್ತೆ ಅವರಿಬ್ರು ಮಧ್ಯ? ಜಗಳ ಆಗುತ್ತೆ. ಆಮೇಲೆ ಏನಾಗುತ್ತೆ? ಇದು ನಂದು, ಇಟ್ಸ್ ಮೈನ್ ಏನಂತ ಮಾಡ್ತಾರವರು? ಇಟ್ಸ್ ಮೈನ್ ಅಂತ ಮಾಡ್ತಾರೆ. ಅವಾಗ ಅವರು ಯಾರ ಹತ್ರ ಹೋಗ್ತಾರೆ? ಯಾವತ್ತಿದ್ರು ಇಬ್ಬರ ಜಗಳ ಲಾಭ. ಇವಾಗ ಫ್ಲವರ್ ಹತ್ರ ಹೋಗ್ತಾರೆ, ಆಮೇಲೆ ಪ್ಲಾಂಟ್ ಹತ್ರ ಹೋಗ್ತಾರೆ, ಆಮೇಲೆ ಬಾಲ್.